ನಮಸ್ಕಾರ ಸ್ನೇಹಿತರೆ, ನಾನು ಸವಿತಾ. ಇವತ್ತು ನಿಮ್ಮೊಂದಿಗೆ ಉತ್ತಮ ಪೋಷಕಾಂಶವುಳ್ಳ ಆಹಾರ ಪದಾರ್ಥಗಳ ಕುರಿತಾಗಿ ಈ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ. ಇವತ್ತಿನ ದಿನಮಾನಗಳಲ್ಲಿ ಸಕ್ಕರೆ ಕಾಯಿಲೆ ಮತ್ತು ಬೊಚ್ಚಿನ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ತಜ್ಞರು ಹಲವಾರು ಆಹಾರ ಪದಾರ್ಥಗಳನ್ನು ಇಲ್ಲಿ ನಮಗೆ ಸಲಹೆ ಮೂಲಕ ತಿಳಿಸಿದ್ದಾರೆ. ಹಾಗಾದರೆ ಬನ್ನಿ, ಅವು ಯಾವುಗಳ ಆಹಾರ ಪದಾರ್ಥಗಳು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾನ್ ಸ್ಟಾರ್ಚಿ ವೆಜೀಸ್, ಅದರಲ್ಲಿ ಲಿಫಿ ಗ್ರೀನ್ಸ್ ಅಂತಕ್ಕಂಥದ್ದು, ಮತ್ತು ಬ್ರೋಕ್ಲಿ ಮತ್ತು ಕಾಲಿಫ್ಲವರ್. ಈ ಲೀಫಿ ಗ್ರೀನ್ಸ್ನಲ್ಲಿ ಮೆಂತ್ಯ ಸೊಪ್ಪಾಗಿರ್ಬೋದು, ಅಥವಾ ಪಾಲಕ್ ಸೊಪ್ಪಾಗಿರ್ಬೋದು, ಅಥವಾ ಕಾಲಿಫ್ಲವರ್ ಆಗಿರಬಹುದು, ಅಥವಾ ಬ್ರೋಕ್ಲಿ ಆಗಿರ್ಬೋದು. ಈ ಎಲ್ಲ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಫೈಬರ್ನ ಅಂಶವನ್ನು ತುಂಬ ಉತ್ತಮ ರೀತಿಯಲ್ಲಿ ಒದಗಿಸ್ತವೆ. ನಮ್ಮ ದೇಹದಲ್ಲಿ ಫೈಬರ್ನ ಅಂಶವನ್ನು ಒದಗಿಸುವ ಮೂಲಕ ನಮ್ಮ ದೇಹವನ್ನು ಸಮತೋಲನ ಸ್ಥಿತಿಯಲ್ಲಿ ಕಾಯ್ಕೊಳ್ಳಲಿಕ್ಕೆ ಅಥವಾ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಿ ಸಕ್ಕರೆ ಕಾಯಿಲೆಯನ್ನು ನಿವಾರಿಸಲಿಕ್ಕೆ ಸಹಾಯಕಾರಿಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಈ ಬ್ರೋಕ್ಲಿ ಮತ್ತು ಕಾಲಿಫ್ಲವರ್ ಇವು ಎಲೆಗಳಲ್ಲದೆ ಹೋದರೂ ಕೂಡ ಇವುಗಳಲ್ಲೂ ಕೂಡ ಏನಿರ್ತಪ್ಪ ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಫೈಬರ್ನ ಅಂಶ ಒಳಗೊಳ್ಳೋದ್ರಿಂದಾಗಿ ಇವುಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ಸೇವಿಸಲೇಬೇಕು ಅಂತಕ್ಕಂಥ ಅಂಶಗಳನ್ನು ತಜ್ಞರು ಹೇಳ್ತಾರೆ. ಇನ್ನು ಎರಡನೇದಾಗಿ ಮಾಂಸಾಹಾರಿಗಳಿಗೆ ಏನು ಉತ್ತಮ ಅಂಶ ಇಲ್ಲಿ ಒದಗಿಸ್ತಕ್ಕಂಥ ಆಹಾರ ಏನಪ್ಪ ಅಂತಂದರೆ, ಇವುಗಳಲ್ಲಿ ಮಾಂಸಾಹಾರದ ಮೂಲಕ ನಾವು ಸಾಕಷ್ಟು ಪ್ರೋಟೀನನ್ನು, ಜಿಂಕನ್ನು, ವಿಟಮಿನ್ B12 ಮತ್ತು ಸಾಕಷ್ಟು ಪ್ರಮಾಣದಲ್ಲಿರ್ತಕ್ಕಂತಹ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸನ್ನು ನಾವು ಪಡೆಯಬಹುದಾಗಿದೆ. ಇಲ್ಲಿ ಮಾಂಸಾಹಾರಿಗಳು ತಮ್ಮ ಮಾಂಸಾಹಾರಕ್ಕೆ ಸಾಕಷ್ಟು ಪ್ರಾಣಿಗಳನ್ನು ಅವಲಂಬಿಸಿರ್ತಾರೆ. ದನದ ಮಾಂಸ ಆಗಿರ್ಬೋದು, ಕೋಳಿಯಿಂದ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಮೇಕೆಯ ಮಾಂಸ ಆಗಿರ್ಬೋದು, ರ್ಯಾಬಿಟ್ ಆಗಿರ್ಬೋದು, ಸಾಕಷ್ಟು ಪ್ರಾಣಿಗಳನ್ನು ಇಲ್ಲಿ ಮಾಂಸಕ್ಕೋಸ್ಕರ ಬಳಸ್ತಿರ್ತಾರೆ. ಹಾಗಾದರೆ ಇವುಗಳು ಯಾವ ಪರಿಸರದಲ್ಲಿ ಬೆಳೆದಿವೆ, ನೈಸರ್ಗಿಕವಾಗಿ ನೈಸರ್ಗಿಕವಾಗಿರ್ತಕ್ಕಂತಹ ಆಹಾರವನ್ನು ಸೇವನೆ ಮಾಡಿ ಬೆಳೆದಿರ್ತಕ್ಕಂತಹ ಪ್ರಾಣಿಯಿಂದ ಪಡೆದಿರ್ತಕ್ಕಂಥ ಮಾಂಸದಿಂದ ಸಾಕಷ್ಟು ಪೋಷಕಾಂಶಗಳನ್ನ ನಾವು ಪಡಿಬೋದು. ಆದರೆ ಕೃತಕ ರೀತಿಯಲ್ಲಿ ಅದಕ್ಕೆ ಆಹಾರ ನೀಡುವುದರಿಂದಾಗಿ ನೈಸರ್ಗಿಕ ತದ್ವಿರುದ್ಧವಾಗಿ ಅವುಗಳನ್ನ ಬೆಳೆಸೋದ್ರಿಂದಾಗಿ ಅವುಗಳಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನು ಅಷ್ಟು ಚೆನ್ನಾಗಿ ಬೆಳಲಿಕ್ಕೆ ಸಾಧ್ಯವಾಗದೇ ಹೋಗುವುದು. ಇಲ್ಲಿ ಫಿಶ್ಗಳನ್ನು ಕೂಡ ಫಾರ್ಮ್ಗಳಲ್ಲಿ ಬೆಳೆಸೋದನ್ನು ನಾವು ನೋಡ್ತೀವಿ. ಅವುಗಳನ್ನು ಅಲ್ಲಿ ಬೆಳವಣಿಗೆ ಹೇಗಿರ್ತದೆಪ್ಪ ಅಂತಂದರೆ, ಕೃತಕವಾಗಿ ಆಹಾರವನ್ನು ನೀಡೋದ್ರ ಮೂಲಕ ಇರೋದ್ರಿಂದಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಪ್ರಮಾಣವನ್ನು ನಾವು ಚೆನ್ನಾಗಿ ಪಡೀಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಅಷ್ಟೇ ಅಲ್ಲದೆ ಸಾಕಷ್ಟು ಕೋಳಿಗಳನ್ನು ಸೀಮಿತವಾದ ಪ್ರದೇಶದಲ್ಲಿ, ಒತ್ತಡದ ಪ್ರದೇಶದಲ್ಲಿ ಅವುಗಳನ್ನು ರಾಸಾಯನಿಕ ರೀತಿಯ ಯಾವುದೇ ಇಂಜೆಕ್ಷನನ್ನು ನೀಡಿ, ಆಹಾರವನ್ನು ನೀಡಿ ಅನೈಸರ್ಗಿಕ ರೀತಿಯಲ್ಲಿ ಅವುಗಳನ್ನು ಬೆಳೆಸೋದ್ರಿಂದಾಗಿಯೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಕೊರತೆಯನ್ನು ಹೊಂದಬಹುದು. ಅಥವಾ ಕೆಲವೊಂದಿಷ್ಟು ಸಾರಿ ನಮ್ಮ ದೇಹಕ್ಕೆ ಇದು ರಾಸಾಯನಿಕವಾಗಿರ್ತಕ್ಕಂತಹ ವಿಷಕಾರಿಯಾಗಿ ಕೂಡ ಪರಿಣಮಿಸಬಹುದು. ಆದರೆ ಇಲ್ಲಿ ಗಮನವಿಟ್ಟು ಮಾಂಸಾಹಾರಿಗಳು ಮಾಂಸವನ್ನು ಸೇವಿಸಿದಲ್ಲಿ ಸಾಕಷ್ಟು ಉತ್ತಮ ಪೋಷಕಾಂಶಗಳನ್ನ ಪಡಲಿಕ್ಕೆ ಸಾಧ್ಯ. ಇದರ ಮೂಲಕ ಇತರೆ ಪೋಷಕಾಂಶಗಳಿಗಿಂತಲೂ ಹೆಚ್ಚು ಶಕ್ತಿಯನ್ನು ಒದಗಿಸ್ತಕ್ಕಂತಹ ಆಹಾರ ಇದಾಗಿರ್ತಕ್ಕಂತಹದ್ದು. ಇನ್ನು ಮೂರನೇದಾಗಿ ಮೊಟ್ಟೆಗಳ ವಿಷಯಕ್ಕೆ ಬಂದರೆ, ಇಲ್ಲಿ ನಾವು ಸಾಕಷ್ಟು ಕೋಳಿ ಮೊಟ್ಟೆಗಳನ್ನು, ಬಾತುಕೋಳಿಯ ಮೊಟ್ಟೆಗಳನ್ನು ಆಹಾರಕ್ಕಾಗಿ ಸೇವಿಸ್ತೀವಿ. ತಜ್ಞರ ಪ್ರಕಾರ ಮೊಟ್ಟೆಗಳನ್ನು ದಿನಕ್ಕೆ 10-20 ಸೇವಿಸುವುದಲ್ಲ, ದಿನಕ್ಕೆ ಒಬ್ಬ ಆರೋಗ್ಯವಂತ ವ್ಯಕ್ತಿ 1 ಅಥವಾ 2 ಅದೇ ಇಡಿಯಾಗಿ ಸೇವಿಸಬೇಕು. 1 ಮೊಟ್ಟೆ ಆಗಿರ್ಬೋದು, 2 ಮೊಟ್ಟೆ ಆಗಿರ್ಬೋದು ಸೇವನೆ ಮಾಡಿದ್ದಲ್ಲಿ ಆ ಮೊಟ್ಟೆಯನ್ನು ಇಡೀ ಭಾಗವನ್ನು ಸೇವಿಸಬೇಕು. ಅದರ ಒಳಗಿರ್ತಕ್ಕಂತಹ ಹಳದಿ ಭಾಗವನ್ನು ತೆಗೆದುಹಾಕಿ ಕೇವಲ ಬಿಳಿಯ ಭಾಗವನ್ನು ತಿನ್ನೋದಲ್ಲ, ಅದು ಹಳದಿ ಮತ್ತು ಬಿಳಿ ಎರಡನ್ನೂ ಹೊಂದಿರತಕ್ಕಂತಹ ಆ ಭಾಗವನ್ನು ತಿಂದಲ್ಲಿ ಮಾತ್ರ ಉತ್ತಮ ಪೋಷಕಾಂಶವನ್ನು ಪಡೀಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಗಮನ ಹರಿಸಬೇಕಪ್ಪ ಅಂತಂದರೆ, ಕೋಳಿ ಮತ್ತು ಬಾತುಕೋಳಿ ಕೂಡ ಯಾವ ವಾತಾವರಣದಲ್ಲಿ ಬೆಳೀತಾ ಇದೆ, ಅದು ನೈಸರ್ಗಿಕ ರೀತಿಯಲ್ಲಿ ಬೆಳೀತಾ ಇದೆಯೋ ಅಥವಾ ಸೀಮಿತವಾದ ಪ್ರದೇಶದಲ್ಲಿ ಅವುಗಳನ್ನ ಕೂಡ ಹಾಕಿ ಅದೇ ರೀತಿಯಾಗಿ ಮತ್ತೆ ಅವುಗಳಿಗೆ ಒತ್ತಡದ ಪರಿಸ್ಥಿತಿಯಲ್ಲಿ ಅವುಗಳಿಗೆ ರಾಸಾಯನಿಕ ಇಂಜೆಕ್ಷನನ್ನು ನೀಡಿ ಬೆಳೆಸ್ತಾ ಇದ್ದಾರೋ ಅಂತಹ ಕೋಳಿ ಅಥವಾ ಬಾತುಕೋಳಿಗಳಿಂದ ಯಾವುದೇ ಪೋಷಕಾಂಶಯುಕ್ತ ಮೊಟ್ಟೆಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಇದು ವಿಷಕಾರಿಯಾಗಿಯೂ ಪರಿಣಮಿಸಬಹುದು.
ಅದಕ್ಕೋಸ್ಕರ ನೈಸರ್ಗಿಕವಾಗಿ ಒಂದು ಕೋಳಿ ಅಥವಾ ಬಾತುಕೋಳಿ, ರೈತ ಬೆಳೆಸ್ತಾ ಇರ್ತಕ್ಕಂಥ ಕೋಳಿಗಳು, ಬಾತುಕೋಳಿಗಳು ಒಂದು ಪರಿಸರದಲ್ಲಿ ಹೊಲದಲ್ಲಿ ತನ್ನ ಇಚ್ಛೆಯ ಮೇರೆಗೆ ತಿರುಗಾಡಿ ಕೀಟಗಳನ್ನಾಗಲಿ, ಹುಲ್ಲನ್ನಾಗಲಿ, ಕಾಳುಗಳನ್ನಾಗಲಿ ತಿಂದು ಬೆಳೆರ್ತಕ್ಕಂತಹ ಕೋಳಿ ಮತ್ತು ಬಾತುಕೋಳಿಗಳ ಮೊಟ್ಟೆಗಳು ನಮ್ಮ ದೇಹಕ್ಕೆ ಉತ್ತಮ ಪೋಷಕಾಂಶಗಳನ್ನ ಒದಗಿಸುತ್ತವೆ. ಅಂತಹ ಒಂದು ಮೊಟ್ಟೆಯನ್ನು ಸೇವನೆ ಮಾಡೋಣ ಅನ್ನೋದನ್ನ ಎಚ್ಚರ ವಹಿಸಿಕೊಂಡು ನಾವು ಇಲ್ಲಿ ಆಹಾರವನ್ನ ಸೇವನೆ ಮಾಡಬೇಕು. ಇನ್ನು 4ನೇದಾಗಿ ಎಣ್ಣೆ ಮತ್ತು ಕೊಬ್ಬು. ಎಣ್ಣೆ ಮತ್ತು ಕೊಬ್ಬಿನ ಅಂಶಕ್ಕೆ ಬಂದ್ರೆ, ಎಣ್ಣೆ ಮತ್ತು ಕೊಬ್ಬಿನ ಅಂಶ ನಮ್ಮ ದೇಹಕ್ಕೆ ಎರಡೂ ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಇವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ತಪ್ಪು ತಿಳುವಳಿಕೆಗಳಿವೆ. ಈ ಕೊಬ್ಬು ಮತ್ತು ಎಣ್ಣೆ ತುಂಬಾ ದೇಹಕ್ಕೆ ಹಾನಿಕರ. ಇವುಗಳನ್ನ ಝೀರೋ ಫ್ಯಾಟ್, ಝೀರೋ ಅಂತ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಅವುಗಳನ್ನ ಸೇವನೆಯನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಹಾಗಲ್ಲ. ಅದು ಉತ್ತಮವಾಗಿರ್ತಕ್ಕಂತಹ ಎಣ್ಣೆ, ಉತ್ತಮವಾಗಿರ್ತಕ್ಕಂತಹ ಬೆಣ್ಣೆ, ತುಪ್ಪ ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕವಾಗಿದೆ. ಇದರಿಂದ ಯಾವುದೇ ರೋಗಗಳು ತಲೆದೋರುವುದಿಲ್ಲ. ನಾವು ಸರಿಯಾಗಿ ನೈಸರ್ಗಿಕವಾಗಿ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಎಣ್ಣೆಗಳನ್ನು, ಒಳ್ಳೆಯ ಪ್ರಾಣಿಜನ್ಯ ಅಥವಾ ಒಳ್ಳೆಯ ಸಸ್ಯಜನ್ಯ ಎಣ್ಣೆಗಳನ್ನು ಸೇವಿಸಿದ್ದಲ್ಲಿ ನಾವು ತುಂಬಾ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ತೆಂಗಿನ ಎಣ್ಣೆ ಸೇವಿಸುವುದು, ಶೇಂಗಾ ಎಣ್ಣೆ ಸೇವಿಸುವುದು ಇಲ್ಲಿ ಯಾವುದೇ ರಾಸಾಯನಿಕವಾಗಿ ತಯಾರಿಸಲ್ಪಟ್ಟಂತಹ ಎಣ್ಣೆ ಅಲ್ಲ. ನೈಸರ್ಗಿಕವಾಗಿ ಬೆಳೆದು ನಾವು ಗಾಣದಲ್ಲಿ ತಯಾರಿಸಿಕೊಂಡು ಎಣ್ಣೆಯನ್ನ ಸೇವಿಸಬಹುದು. ಇನ್ನು ಉತ್ತಮ ಪರಿಸರದಲ್ಲಿ ಬೆಳೆದಿರತಕ್ಕಂತಹ ಪ್ರಾಣಿಯ ಬೆಣ್ಣೆ, ತುಪ್ಪ ಮತ್ತು ಕೋಳಿ, ರೈತ ಬೆಳೆಸ್ತಾ ಇರ್ತಕ್ಕಂಥ ಕೋಳಿಗಳು, ಬಾತುಕೋಳಿಗಳು ಒಂದು ಪರಿಸರದಲ್ಲಿ ತಯಾರಿಸಿಕೊಂಡು ಎಣ್ಣೆಯನ್ನ ಸೇವಿಸಬಹುದು. ಇನ್ನು ಉತ್ತಮ ಪರಿಸರದಲ್ಲಿ ಬೆಳೆದಿರತಕ್ಕಂತಹ ಪ್ರಾಣಿಯ ಬೆಣ್ಣೆ, ತುಪ್ಪ ಮತ್ತು ಕೋಳಿ, ರೈತ ಬೆಳೆಸ್ತಾ ಇರ್ತಕ್ಕಂಥ ಕೋಳಿಗಳು, ಬಾತುಕೋಳಿಗಳು ಒಂದು ಪರಿಸರದಲ್ಲಿ ಹೊಲದಲ್ಲಿ ತನ್ನ ಇಚ್ಛೆಯ ಮೇರೆಗೆ ತಿರುಗಾಡಿ ಕೀಟಗಳನ್ನಾಗಲಿ, ಹುಲ್ಲನ್ನಾಗಲಿ, ಕಾಳುಗಳನ್ನಾಗಲಿ ತಿಂದು ಬೆಳೆರ್ತಕ್ಕಂತಹ ಕೋಳಿ ಮತ್ತು ಬಾತುಕೋಳಿಗಳ ಮೊಟ್ಟೆಗಳು ನಮ್ಮ ದೇಹಕ್ಕೆ ಉತ್ತಮ ಪೋಷಕಾಂಶಗಳನ್ನ ಒದಗಿಸುತ್ತವೆ. ಅಂತಹ ಒಂದು ಮೊಟ್ಟೆಯನ್ನು ಸೇವನೆ ಮಾಡೋಣ ಅನ್ನೋದನ್ನ ಎಚ್ಚರ ವಹಿಸಿಕೊಂಡು ನಾವು ಇಲ್ಲಿ ಆಹಾರವನ್ನ ಸೇವನೆ ಮಾಡಬೇಕು. ಇನ್ನು 4ನೇದಾಗಿ ಎಣ್ಣೆ ಮತ್ತು ಕೊಬ್ಬು. ಎಣ್ಣೆ ಮತ್ತು ಕೊಬ್ಬಿನ ಅಂಶಕ್ಕೆ ಬಂದ್ರೆ, ಎಣ್ಣೆ ಮತ್ತು ಕೊಬ್ಬಿನ ಅಂಶ ನಮ್ಮ ದೇಹಕ್ಕೆ ಎರಡೂ ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಇವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ತಪ್ಪು ತಿಳುವಳಿಕೆಗಳಿವೆ. ಈ ಕೊಬ್ಬು ಮತ್ತು ಎಣ್ಣೆ ತುಂಬಾ ದೇಹಕ್ಕೆ ಹಾನಿಕರ. ಇವುಗಳನ್ನ ಝೀರೋ ಫ್ಯಾಟ್, ಝೀರೋ ಅಂತ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಅವುಗಳನ್ನ ಸೇವನೆಯನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಹಾಗಲ್ಲ. ಅದು ಉತ್ತಮವಾಗಿರ್ತಕ್ಕಂತಹ ಎಣ್ಣೆ, ಉತ್ತಮವಾಗಿರ್ತಕ್ಕಂತಹ ಬೆಣ್ಣೆ, ತುಪ್ಪ ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕವಾಗಿದೆ. ಇದರಿಂದ ಯಾವುದೇ ರೋಗಗಳು ತಲೆದೋರುವುದಿಲ್ಲ. ನಾವು ಸರಿಯಾಗಿ ನೈಸರ್ಗಿಕವಾಗಿ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಎಣ್ಣೆಗಳನ್ನು, ಒಳ್ಳೆಯ ಪ್ರಾಣಿಜನ್ಯ ಅಥವಾ ಒಳ್ಳೆಯ ಸಸ್ಯಜನ್ಯ ಎಣ್ಣೆಗಳನ್ನು ಸೇವಿಸಿದ್ದಲ್ಲಿ ನಾವು ತುಂಬಾ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ತೆಂಗಿನ ಎಣ್ಣೆ ಸೇವಿಸುವುದು, ಶೇಂಗಾ ಎಣ್ಣೆ ಸೇವಿಸುವುದು ಇಲ್ಲಿ ಯಾವುದೇ ರಾಸಾಯನಿಕವಾಗಿ ತಯಾರಿಸಲ್ಪಟ್ಟಂತಹ ಎಣ್ಣೆ ಅಲ್ಲ. ನೈಸರ್ಗಿಕವಾಗಿ ಬೆಳೆದು ನಾವು ಗಾಣದಲ್ಲಿ ತಯಾರಿಸಿಕೊಂಡು ಎಣ್ಣೆಯನ್ನ ಸೇವಿಸಬಹುದು. ಇನ್ನು ಉತ್ತಮ ಪರಿಸರದಲ್ಲಿ ಬೆಳೆದಿರತಕ್ಕಂತಹ ಪ್ರಾಣಿಯ ಬೆಣ್ಣೆ, ತುಪ್ಪ ಮತ್ತು ಕೊಬ್ಬಿನ ಅಂಶವನ್ನು ಕೂಡ ನಮ್ಮ ದೇಹಕ್ಕೆ ಉತ್ತಮವಾಗಿರ್ತಕ್ಕಂತಹದ್ದು. ಇಲ್ಲೂ ಕೂಡ ಗಮನ ಹರಿಸಬೇಕಾದ ವಿಷಯ, ಒಳ್ಳೆಯ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತಹ ಪ್ರಾಣಿಯ ಇಂದ ಪಡೆದಂತಹ ಬೆಣ್ಣೆ, ತುಪ್ಪ, ಕೊಬ್ಬಿನ ಅಂಶವನ್ನು ಮಾತ್ರ ನಾವು ಸೇವಿಸಬೇಕು. ಇನ್ನು ಕೇವಲ ಎಣ್ಣೆ ಮತ್ತು ಕೊಬ್ಬಿನಿಂದ ಮಾತ್ರ ನಮ್ಮ ದೇಹ ಬೊಜ್ಜಿನ ಸಮಸ್ಯೆಯನ್ನ ಒಳಗೊಳ್ಳುವುದಿಲ್ಲ. ಇದನ್ನು ಹೊರತುಪಡಿಸಿ ಕೂಡ ಫ್ರಕ್ಟೋಸ್, ಸುಕ್ರೋಸ್, ಗ್ಲುಕೋಸ್ನ ಪ್ರಮಾಣ ನಮ್ಮ ದೇಹದಲ್ಲಿ ಹೆಚ್ಚಾಗೋದ್ರಿಂದಾಗಿ ನಮ್ಮ ದೇಹ ಹೆಚ್ಚು ತೂಕವನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಸಮತೋಲನ ಪ್ರಮಾಣದಲ್ಲಿ ನಾವು ಇವುಗಳನ್ನ ಸೇವನೆಯನ್ನ ಮಾಡಬೇಕು. ಇನ್ನು 5ನೇದಾಗಿ ಬರ್ತಕ್ಕಂತಹ ಅಂಶ ಏನಪ್ಪಾ ಅಂತಂದ್ರೆ, ಹಣ್ಣುಗಳ ವಿಷಯಕ್ಕೆ ಬಂದ್ರೆ, ನಮ್ಮ ಪೂರ್ವಜರು ಸ್ಟ್ರಾಬೆರಿ, ಬ್ಲೂಬೆರ್ರಿ, ನಿಂಬೆ ಹಣ್ಣಾಗಿರ್ಬೋದು, ಬ್ಲ್ಯಾಕ್ ಬೆರ್ರಿ ಆಗಿರ್ಬೋದು, ಅಥವಾ ಬೆಟ್ಟದ ನೆಲ್ಲಿಕಾಯಿಗಳನ್ನ ಸೇವನೆ ಮಾಡ್ತಿದ್ರು. ಇವುಗಳು ಮಾತ್ರ ನಮ್ಮ ಪೂರ್ವಜರ ಕೈಗೆ ಎಟುತ್ತಿರತಕ್ಕಂತಹ
ಆಗಿರ್ತಕ್ಕಂಥ ಹಣ್ಣುಗಳಾಗಿದ್ವು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ಪರಿವರ್ತಿತ ಹಣ್ಣುಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ಪರಿವರ್ತಿತ ಹಣ್ಣುಗಳು ಹೆಚ್ಚು ಸಕ್ಕರೆಯ ಅಂಶಗಳನ್ನು ಹೊಂದಿದ್ದು ಅಥವಾ ಹೆಚ್ಚು ರಸಭರಿತವಾಗಿರುವ ಕಾರಣಕ್ಕಾಗಿ ನಮ್ಮ ದೇಹಕ್ಕೆ ಹೆಚ್ಚು ತೂಕವನ್ನ ಅಥವಾ ಸಕ್ಕರೆ ಕಾಯಿಲೆಯನ್ನು ತಂದೊಡ್ಡಬಹುದು. ಇವುಗಳಲ್ಲಿ ಮೊದಲು ಪೂರ್ವಜರು ಬಳಸತಕ್ಕಂಥ ಒಂದು ಹಣ್ಣುಗಳಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಇತ್ತು ಮತ್ತು ಫೈಬರ್ ಅಂಶ ಹೆಚ್ಚಿತ್ತು. ಅಂತಹ ಹಣ್ಣುಗಳನ್ನು ನಾವು ಸೇವಿಸಿದೆ ಆದಲ್ಲಿ, ಪರಿವರ್ತಿತ ಹಣ್ಣುಗಳನ್ನು ಕೂಡ ಅಲ್ಪ ಪ್ರಮಾಣದಲ್ಲಿ ಅದ್ರ ಜೊತೆಗೆ ಸೇವಿಸಿದೆ ಆದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ಬಹುದಾಗಿದೆ. ಇನ್ನು ಆರನೇದಾಗಿ ಬರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ಅವಕಾಡೋ ಇದು ತುಂಬಾ ನೈಸರ್ಗಿಕವಾಗಿರ್ತಕ್ಕಂಥ ಕೊಬ್ಬು. ಉಪವಾಸದಲ್ಲಿರೋರಿಗಂತೂ ಇದು ಅನುಕರಣ ಆಹಾರವಾಗಿದೆ. ಉಪವಾಸದಲ್ಲಿರ್ತಕ್ಕಂಥವರು ಇದನ್ನು ಸೇವಿಸೋದ್ರಿಂದಾಗಿ ಹೆಚ್ಚು ಒಂದು ಶಕ್ತಿಯನ್ನ ಪಡೆದ ಒಂದು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಲು ಸಹಾಯವಾಗಿದೆ. ದೇಹದ ತೂಕದ ನಿಯಂತ್ರಣ ಕೂಡ ಮಾಡುವಲ್ಲಿ ಉತ್ತಮ ಒಂದು ಅಂಶವನ್ನ ಇದು ಹೊಂದಿರತಕ್ಕಂತಹದ್ದು. ಇದನ್ನು ಕೂಡ ನಾವು ನಿತ್ಯ ಆಹಾರದಲ್ಲಿ ಸೇವಿಸಬೇಕು. ಇದರ ಜೊತೆಗೆ ಇನ್ನು ಸೀಡ್ಸ್ಗಳ ವಿಷಯಕ್ಕೆ ಬಂದ್ರೆ ಚಿಯಾ ಸೀಡ್ಸ್, ಫ್ಲಾಕ್ ಸೀಡ್ಸ್, ಮತ್ತೆ ಬಾದಾಮ್ ಆಗಿರ್ಬೋದು, ವಾಲ್ನಟ್ ಆಗಿರ್ಬೋದು, ಇವುಗಳನ್ನು ಕೂಡ ನಾವು ಸೇವಿಸಬೇಕು. ಆದರೆ ಹೆಚ್ಚು ಪ್ರಮಾಣದಲ್ಲ, ಅಲ್ಪ ಪ್ರಮಾಣದಲ್ಲಿ. ಯಾಕೆ ಅಂತಂದ್ರೆ ಈ ಸೀಡ್ಸ್ಗಳಲ್ಲಿ ಹೆಚ್ಚಿನ ಅಂಶ ಏನಿರ್ತದಪ್ಪ ಅಂತಂದ್ರೆ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅನ್ನ ಹೊಂದಿರ್ತದೆ. ಬಾದಾಮ್ ಆಗಿರ್ಬೋದು, ವಾಲ್ನಟ್ ಆಗಿರ್ಬೋದು. ಅದಕ್ಕೋಸ್ಕರ ಇವುಗಳನ್ನ ದೇಹಕ್ಕೆ ಉತ್ತಮ ಅಂಶ ಅನ್ಕೊಂಡು ದಿನಪೂರ್ತಿ ತಿನ್ನೋದಲ್ಲ, ಬೇಕಾದಷ್ಟು ಅಂಶವನ್ನ ಮಾತ್ರ ನಾವು ಇಲ್ಲಿ ತಿನ್ಬೇಕಾಗಿರ್ತಕ್ಕಂಥದ್ದು. ತಿನ್ನಬೇಕಾದ್ರೆ ಇಲ್ಲಿ ಒಂದು ಗಮನದಲ್ಲಿ ಇರ್ಬೇಕಾದಂತ ಅಂಶ ಏನಪ್ಪಾ ಅಂತಂದ್ರೆ ಅದನ್ನ ನಾವು ಬೇಯಿಸ್ಕೊಂಡು ತಿನ್ಬಾರ್ದು. ಬೇಯಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಾಶ ಕೂಡ ಹೊಂದ್ಬೋದು. ಅಷ್ಟೇ ಅಲ್ಲದೆ ಇವುಗಳನ್ನ ಹಸಿಯಾಗಿ ತಿನ್ಬೋದು, ಮತ್ತೆ ಇವುಗಳನ್ನ ನೆನೆಸ್ಕೊಂಡು ಕೂಡ ನಾವು ತಿನ್ಬೋದು. ಈ ರೀತಿ ತಿಂದಲ್ಲಿ ಮಾತ್ರ ನಮ್ಮ ದೇಹಕ್ಕೆ ಇದು ಉತ್ತಮ ಪೋಷಕಾಂಶಗಳನ್ನ ಒದಗಿಸುತ್ತವೆ, ಉತ್ತಮ ಕೊಬ್ಬಿನಾಂಶಗಳನ್ನ ಇದು ಒದಗಿಸುತ್ತವೆ. ಅಷ್ಟೇ ಅಲ್ಲದೆ ಇವುಗಳು ಬೇಯಿಸೋದ್ರಿಂದ ರಾಸಾಯನಿಕವಾಗಿ ಇದರ ಕೊಬ್ಬು ಪರಿವರ್ತನೆಯಾಗಿ ನಮ್ಮ ದೇಹಕ್ಕೆ ತೊಂದರೆಯನ್ನು ಕೂಡ ಮಾಡಬಹುದು. ಅದಕ್ಕೋಸ್ಕರ ಅಲ್ಪ ಪ್ರಮಾಣದಲ್ಲಿ ಇದನ್ನು ನಾವು ನಿತ್ಯ ಜೀವನದಲ್ಲಿ ನಾವು ಸೇವಿಸಿದ್ದೆ ಅದರಲ್ಲಿ ಉತ್ತಮ ಒಂದು ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಾಗಿರ್ತಕ್ಕಂತಹ ಒಂದು ಅಂಶವಾಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತೀವಿ. ಇನ್ನು ಬರ್ತಕ್ಕಂಥ ಅಂಶದಲ್ಲಿ ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಆಗಿರ್ಬೋದು. ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಮತ್ತೆ ನಾವು ನಿತ್ಯ ಜೀವನದಲ್ಲಿ ಆಹಾರದಲ್ಲಿ ಅರಿಶಿಣವನ್ನು ಕೂಡ ಉಪಯೋಗಿಸ್ತೀವಿ. ಈ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ನಮ್ಮ ದೇಹಕ್ಕೆ ಉತ್ತಮ ಕಾರ್ಯನಿರ್ವಹಿಸುತ್ತವೆ. ಈ ಅರಿಶಿಣ ನಮ್ಮ ದೇಹದಲ್ಲಿ ಆಂಟಿ ಫಂಗಲ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇನ್ನು ನಮ್ಮ ದೇಹದಲ್ಲಿ ಚಕ್ಕೆ ಅಂತಕ್ಕಂಥದ್ದು ರಕ್ತದಲ್ಲಿರ್ತಕ್ಕಂಥ ಶರ್ಕರೆಗಳನ್ನು ನಿಯಂತ್ರಿಸುವಲ್ಲಿ ಸಹಾಯಕಾರಿಯಾಗಿದೆ. ಹಾಗಾದ್ರೆ ಇವುಗಳನ್ನ ಕೂಡ ನಾವು ತಯಾರಿಸ್ತಕ್ಕಂಥ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಿದ್ದೇ ಆದಲ್ಲಿ ನಿತ್ಯನೂ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಿದ್ದೇ ಆದಲ್ಲಿ ನಮ್ಮ ದೇಹ ಉತ್ತಮ ಆರೋಗ್ಯವನ್ನು ಪಡೆದು ಯಾವುದೇ ಒಂದು ಕಾಯಿಲೆಗಳನ್ನು ಬರದಂತೆ ತಡೆದು ಆರೋಗ್ಯವಂತ ಜೀವನ ನಡೆಸಬಹುದು. ಮತ್ತು ಸಕ್ಕರೆ ಮತ್ತು ಬೊಜ್ಜಿನ ಸಮಸ್ಯೆನ ನಿವಾರಿಸಿಕೊಂಡು ನಾವು ಬದುಕಲಿಕ್ಕೆ ಸಹಾಯ ಮಾಡ್ತವೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಂಡಿದ್ವಿ. ಹಾಗಾದ್ರೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಭೇಟಿಯಾಗುತ್ತೀನಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೀನಿ. ಧನ್ಯವಾದಗಳು.